ಅಂಗನವಾಡಿ ಶಿಕ್ಷಕಿಯರ ಸಮ್ಮುಖದಲ್ಲಿ ಪೋಷಣ್ ಪಕ್ವಾಡ್ 15 ದಿನಗಳ ಅಭಿಯಾನದ ಕಾರ್ಯಕ್ರಮಕ್ಕೆ ಅಂಗನವಾಡಿ ಮಕ್ಕಳಿಂದ ಚಾಲನೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಅಂಬಿಕಾ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ. ಕೊರಟಗೆರೆ ಪಟ್ಟಣದ ಗಂಗಮ್ಮ ದೇವಿ ದೇವಾಲಯದ ಬಳಿ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ಪೋಷಣ್ ಅಭಿಯಾನದ ಪೋಷಣ್ ಪಕ್ವಾಡ್ ಎನ್ನುವ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಜಾಗೃತಿ ಹಾಗೂ ಅಪೌಷ್ಟಿಕತೆಯಿಂದ ತಾಯಿ ಮಗುವಿನ ಆರೈಕೆ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ, ಮನೆಯಲ್ಲಿ ಮಗುವಿಗೆ ಒಬ್ಬಳೇ ತಾಯಿ, ಅಂಗನವಾಡಿಯಲ್ಲಿ ಬರುವ 16 ಮಕ್ಕಳಿಗೆ ತಾಯಿಯಾಗಿ ಕೆಲಸ ಮಾಡುವ ಅಂಗನವಾಡಿ ಶಿಕ್ಷಕಿಯರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನ ತಿಳಿಸಲೇಬೇಕು. ಯಾಕಂದ್ರೆ ನಾವು ಮನೆಯಲ್ಲಿ 1 ಅಥವಾ 2 ಮಕ್ಕಳನ್ನೇ ನೋಡಿಕೊಳ್ಳುವುದು ಕಷ್ಟ. ಆದರೆ ಅಂಗನವಾಡಿ ಶಿಕ್ಷಕಿಯರು, ಸಹಾಯಕಿಯರು 16 ಮಕ್ಕಳನ್ನ ಸುಧಾರಿಸುವುದು, ಪಾಠ ಕಲಿಸುವುದು, ಆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಇವೆಲ್ಲವೂ ಅವರು ಮಾಡುತ್ತಾರೆ. ಅದಕ್ಕಾಗಿ ಮಕ್ಕಳಿಗೆ 2ನೇ ತಾಯಿ ಅಂಗನವಾಡಿ ಶಿಕ್ಷಕಿ ಎಂದು ಹೇಳಲು ಇಚ್ಛಿಸುತ್ತೇನೆ ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿ ಪೋಲಿಯೋ ಮುಕ್ತ ದೇಶ ಆಗಲು ಮುಖ್ಯ ಕಾರಣ ಅಂಗನವಾಡಿ ಶಿಕ್ಷಕಿಯರು, ಸಹಾಯಕಿಯರು ಎಂದು ತಿಳಿಸಿ ನಂತರ ಹೆಣ್ಣು ಮಕ್ಕಳ ತಾಯಂದಿರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಿ ಹೆಣ್ಣೊಂದು ವಿದ್ಯೆಯನ್ನ ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ತಿಳಿಸಿದ ಗ್ರಾಮದ ಮುಖಂಡ ಕಲೀಂ. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಅಂಗನವಾಡಿಯ ಶಿಕ್ಷಕಿಯರು, ಸಹಾಯಕಿಯರು, ತಾಯಂದಿರು ಪೋಷಣ್ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ. ಪಕ್ವಾಡ ಅಂದ್ರೆ ಹಿಂದಿಯಲ್ಲಿ ನಾವೇನು 15 ದಿನಗಳ ಒಂದು ಅವಧಿಯನ್ನ ಅಲ್ಲಿ ಹಿಂದಿಯಲ್ಲಿ ಪಕ್ವಾಡ ಅಂತ ಕರಿತೀವಿ. 15 ದಿನಗಳಲ್ಲಿ ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಪೋಷಣೆಗೆ ಅಂದ್ರೆ ನಮ್ಮ ಅಪೌಷ್ಟಿಕತೆ ನಿವಾರಣೆಗಾಗಲಿ ಅಥವಾ ಇತರೆ ಕೆಲವು ಅಂಶಗಳ ಒಂದು ನಿವಾರಣೆಗೋಸ್ಕರ ಕೆಲವು ಅಂಶಗಳ ಉದ್ದೇಶದಿಂದ ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನ 15 ದಿನಗಳ ಕಾಲ ಇವತ್ತಿನಿಂದ ಅಂದ್ರೆ ಇವತ್ತು ಮೊದಲನೇ ದಿನ, ಇವತ್ತಿನಿಂದ 15 ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನ ಪ್ರತಿ ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಪ್ರತಿದಿನ ಒಂದು ಟೈಮ್ ಟೇಬಲ್ ಇದೆ. ಆ ಟೈಮಲ್ಲಿ ಇಂತಿಂಥ ದಿವಸ ಇಂತಿಂಥ ಕಾರ್ಯಕ್ರಮ ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬರಬೇಕು ನಾವು 15 ದಿನದಲ್ಲಿ. ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದ್ರೆ ಮಗುವಿನ ಜನನದ ಮೊದಲ 1000 ದಿನಗಳಿಗೆ ಒತ್ತು ಕೊಡುವುದರ ಬಗ್ಗೆ ತಿಳುವಳಿಕೆಯನ್ನ ನೀಡುವುದು ಪೋಷಕರಿಗೆ. ಅಂದ್ರೆ ನಾವೇನು ಯಾವಾಗ್ಲೂ ಹೇಳ್ತಿರ್ತೀವಿ, ಮಗು ಏನು ಆಕೆ ಒಬ್ಬ ತಾಯಿ ಗರ್ಭಿಣಿಯಾದಾಗಿನಿಂದ ಹಿಡಿದು ಆ ಮಗು ಹುಟ್ಟಿ ನಂತರದ 2 ವರ್ಷದವರೆಗಿನ ಆ ಒಂದು 1000 ದಿನಗಳು ಏನಾಗುತ್ತೆ, ಆ 1000 ದಿನಗಳಿಗೆ ಹೆಚ್ಚಿನ ಒತ್ತು ಕೊಡುವುದು, ಹಾಗೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡುವುದು. ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು ಜಾಸ್ತಿ ಆಗ್ತಾ ಇರೋದ್ರಿಂದ ಬೊಜ್ಜು ನಿವಾರಣೆಗೋಸ್ಕರ ಹೆಚ್ಚಿನ ಒಂದು ತಿಳುವಳಿಕೆಯನ್ನ ಕೊಡುವುದು. ಹಾಗೇನೆ ಏನು ಸಾರ್ವಜನಿಕರಲ್ಲಿ ಹಾಗೂ ಸಮುದಾಯಗಳಲ್ಲಿ ಈ ಒಂದು ಅಪೌಷ್ಟಿಕತೆಯನ್ನ ತಡೆಯುವ ವಿಧಾನಗಳ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್, ಅರಿವನ್ನ ಮೂಡಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಆರೋಗ್ಯವಾಗಿ ಅಂದ್ರೆ ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು. ಏನು 1000 ದಿನಗಳಲ್ಲಿ ಮಕ್ಕಳ ಏನು ಮೆದುಳಿನ ಬೆಳವಣಿಗೆ 90 ಭಾಗ ಮೆದುಳಿನ ಬೆಳವಣಿಗೆ ಆ ಒಂದು 1000 ದಿನಗಳಲ್ಲೇ ಆಗೋದ್ರಿಂದ ಆ ಟೈಮ್ನಲ್ಲಿ ಹೆಂಗೆ ಮಕ್ಕಳನ್ನ ನಾವು ನೋಡ್ಕೋಬೇಕು, ಏನು ಪೌಷ್ಟಿಕ ಆಹಾರವನ್ನ ತಿನ್ನಿಸ್ಬೇಕು, ನಾವು ಏನು ಕಾರ್ಯಚಟುವಟಿಕೆ ಮಕ್ಕಳ ಜೊತೆಯಲ್ಲಿ ಏನು ಕಾರ್ಯಚಟುವಟಿಕೆಗಳನ್ನ ಮಾಡಿದ್ರೆ ಮೆದುಳಿನ ಬೆಳವಣಿಗೆ ಉತ್ತಮವಾಗಿರುತ್ತೆ, ಅವರ ದೇಹದ ಬೆಳವಣಿಗೆ ಉತ್ತಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನ ಎಲ್ರಿಗೂ ಕೂಡ ಗರ್ಭಿಣಿ ಬಾಣಂತಿಯರಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಕೊಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಎಲ್ಲರೂ ಕೂಡ ನಿಮಗೆ ಟೈಮ್ ಟೇಬಲ್ ಕೂಡ ನಮ್ಮ ಪೋಷಣ್ ಅಭಿಯಾನ ಯೋಜನೆಯ ಕೋಆರ್ಡಿನೇಟರ್ ಕಳಿಸ್ಕೊಟ್ಟಿದ್ದಾರೆ, ಯಾವತ್ತು ಯಾವ್ಯಾವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಆ ಒಂದು ಕಾರ್ಯಕ್ರಮಗಳನ್ನ ಅವತ್ತವತ್ತು ಮಾಡಿ ಅದಕ್ಕೆ ಸಂಬಂಧಪಟ್ಟ ಒಂದು ಅರಿವನ್ನ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೆ ಸಾರ್ವಜನಿಕರು ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನ ಕೊಟ್ಟು, ಯಾಕೆಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ಭಾಗವಹಿಸಿ, ನೀವು ಒಂದು ಈ ಕಾರ್ಯಕ್ರಮದ ಉದ್ದೇಶವನ್ನ ತಿಳ್ಕೊಳ್ಳಲಿಲ್ಲ ಅಂದ್ರೆ, ಇದನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ನಿಜವಾದ ಅರ್ಥ ಬರಬೇಕು ಅಂದ್ರೆ ನಾವೇನು ಹೇಳ್ತೀವಿ, ನಾವೇನು ಅರಿವನ್ನ ಮೂಡಿಸ್ತೀವಿ
ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ್ಲೇನೆ ನಾವೊಂದು ಅರ್ಥ ಬರೋದು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಡಬೇಕು ಅಂತ ಹೇಳ್ತಾ ನಾನು ಈ ಮಾತು ಅಂಗನವಾಡಿ ಟೀಚರ್ಸ್ಗೆ ದೊಡ್ಡದಾದಂಥ ಒಂದು ಚಪ್ಪಾಳೆ ಬರಬೇಕು ಮೊದಲಿಗೆ. ಯಾಕಪ್ಪ ಅಂದರೆ ತಾಯಿ ಮಗುವಿಗೆ ಮೊದಲನೇ ತಾಯಿ ಆದರೆ ಎರಡನೇ ತಾಯಿ ಅಂಗನವಾಡಿ ಟೀಚರ್. ಮನೆಯಲ್ಲಿ ಎಷ್ಟೇ ಕಾಟ ಮಾಡಿದ್ರೆ ತಾಯಿ ಸಹಿಸ್ಕೋತಾಳೆ ಒಂದು ಮಗುಗೆ. ಆದರೆ ಇಲ್ಲಿ 10-15 ಮಕ್ಕಳು ಇಲ್ಲಿ ಬರ್ತವೆ. ಆ ಎಲ್ಲ ಮಕ್ಕಳ ಚಟುವಟಿಕೆ ಆಟ ಮಾಡೋದಾಗಿರ್ಬೋದು, ತೀಟೆ ಮಾಡೋದಾಗಿರ್ಬೋದು, ಅಳೋದಾಗಿರ್ಬೋದು, ಅಶ್ವಂದಾಗ ತಿನ್ಸೋದಾಗಿರ್ಬೋದು, ಇದ್ರೆ ಇನ್ನೇ ಏನೇ ಕೆಲಸ ಆದರೂ ಪಾಪ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಟೀಚರ್ಸು ಮಾಡ್ತಾರೆ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿ ಗರ್ಭಿಣಿಯರಿಗಾಗಿರ್ಬೋದು, ಬಾಣಂತಿಯರಿಗಾಗಿರ್ಬೋದು ಮನೆ ಹತ್ರಕ್ಕೆ ಹೋಗಿ ಹೇಗಿರಬೇಕು, ಯಾವ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು, ಮಗುವಿಗೆ ಊಟ ತಿನ್ನಲಿಲ್ಲ ಅಂದರೆ ಸರಿಯಾಗಿ ಟೈಮ್ ಟು ಟೈಮು ಇದು ಮಾಡಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂತ ಕೂಲಂಕುಷವಾಗಿ ವಿವರಣೆಯನ್ನು ನೀಡ್ತಾ ಅವರಿಗೆ ಮುಂದಿನ ಮಗುವಿನ ಜನನಕ್ಕೆ ಅನುಕೂಲವಾಗುವಂಥ ಎಲ್ಲ ವಿಚಾರಗಳನ್ನು ಮನೆ ಹತ್ರಕ್ಕೂ ಹೋಗ್ತಾರೆ. ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಗಾಳಿ ಅನ್ನಲ್ಲ, ಚಳಿ ಅನ್ನಲ್ಲ, ಎಂಥ ಸಂದರ್ಭದಲ್ಲೂ ಅವ್ರ ಮನೆ ಹತ್ರ ಬರ್ತಾರೆ. ಈ ಮನೆಯಲ್ಲಿ ಒಂದು ಗರ್ಭಿಣಿ ಇದೆ ಅಂದರೆ ಪ್ರತಿಯೊಂದು ವಿಷಯನೂ ಮನಮುಟ್ಟುವಂತೆ ಕೆಲಸನ ಈ ನಮ್ಮ ಅಂಗನವಾಡಿ ಟೀಚರ್ಗಳು ಮಾಡ್ತಾರೆ. ಇಷ್ಟನ್ನ ಹೇಳ್ತಾ ನಾನು ಒಂದು ಅರಿವು ಮೂಡಿಸ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಜ್ಞಾಪಿಸ್ಕೊಳ್ಳೋದು ಯಾರಿಗಂದ್ರೆ ಅಂಗನವಾಡಿ ಕಾರ್ಯಕರ್ತರು. ಯಾಕಂದರೆ ಇಡೀ ದೇಶದಲ್ಲಿ ಪೋಲಿಯೋ ಅನ್ನೋ ಒಂದು ಹೆಮ್ಮಾರಿನ ನಿಯಂತ್ರಣ ಮಾಡೋದಕ್ಕೋಸ್ಕರ ನಿಮ್ಮಂಥ ಅಂಗನವಾಡಿ ಕಾರ್ಯಕರ್ತರನ್ನ ಅವ್ರನ್ನ ಉಪಯೋಗಕ್ಕೆ ತಗೊಂಡು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲೂ ಪೋಲಿಯೋ ಡ್ರಾಪ್ ಹಾಕ್ಸೋ ಮೂಲಕ ಏನು ಸರ್ಕಾರದಿಂದ ಒಂದು ಯೋಜನೆಗಳನ್ನ ಜಾರಿ ಮಾಡಿದಾಗ ನಿಮ್ಮ ನಿಷ್ಠೆ, ನಿಮ್ಮ ಕಾರ್ಯವೈಖರಿಯಿಂದ ಇವತ್ತು ನಮ್ಮ ದೇಶ ಪೋಲಿಯೋ ಮುಕ್ತವಾಗಿ, ಪೋಲಿಯೋದಿಂದ ಯಾವೊಂದು ಮಗನು ಈಗಿನ ಕಾಲದಲ್ಲಿ ಯಾರೂ ಪೋಲಿಯೋ ಎಫೆಕ್ಟಿವ್ ಆಗಿ ಅಷ್ಟು ಪ್ರಮಾಣದಲ್ಲಿ ಮಕ್ಕಳು ಜನನ ಆಗ್ತಿಲ್ಲ. ಕಾರಣ ಏನಂದರೆ ಇಂಥ ಕಾರ್ಯಕ್ರಮಗಳಿಂದ. ಈ ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಮೊಟ್ಟ ಮೊದಲು ಏನಂದರೆ ಅದನ್ನು ನಾವು ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಫಸ್ಟ್ ಇದನ್ನು. ಯಾಕಂದರೆ ನಾವೇನೇ ಈ ಪೌಷ್ಟಿಕ ಆಹಾರ ಏನು ನಮಗೆ ಸರ್ಕಾರದಿಂದ ಈಗ ನಾವು ಜನಗಳಲ್ಲಿ ಅರಿವುಗೋಸ್ಕರ ಇಷ್ಟೊಂದೆಲ್ಲ ತರಕಾರಿನ, ಹಣ್ಣು ಹಂಪಲು, ಆ ಕಾಳು ಇದನ್ನ ಐತಲ್ಲ ನಾವು ಬಳಸುವಂಥ ಒಂದು ಪದ್ಧತಿನ ತೊಗೊಂಡು ಬಂದಾಗ ಐತಲ್ಲ ಬೇರೆ ಜನಗಳಿಗೂ ಐತಲ್ಲ ಅದು ಅರಿವಾಗ್ತೈತೆ. ನಾವೇನೇ ಇದನ್ನು ಸುಮ್ಮನೆ ಒಂದು ಏನು ಸರ್ಕಾರದಿಂದ ಒಂದು ಕೊಟ್ಟವರೇ ಒಂದು ನಾವು ವಿಡಿಯೋ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಪೇಪರಲ್ಲಿ ನ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಮೊದಲೇ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಾಗ ಆಯ್ತಲ್ಲ ಅದ್ರ ಫಲಿತಾಂಶ ಆಯ್ತಲ್ಲ ನಮ್ಮಲ್ಲಿ ಬರುತ್ತೆ. ಅಂದರೆ ನಾನು ಯಾಕೆ ಯಾರನ್ನ ಸಾರ್ವಜನಿಕರಿಂದ ಹೆಚ್ಚಾಗಿ ನಾವು ಇಲ್ಲಿ ನೆರೆದಿರೋ ಜನಗಳ ಬಗ್ಗೆ ನಾನು ಹೇಳ್ತಿರೋದು, ನಾವು ಈ ವಿಚಾರಗಳನ್ನ ಆಯ್ತಲ್ಲ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬಂದಾಗ ನಮ್ಮಲ್ಲಿ ಬರುವಂಥ ಫಲಿತಾಂಶಗಳನ್ನ ನೋಡಿಬಿಟ್ಟು ಸಾರ್ವಜನಿಕರು ಅದನ್ನು ಇಂಪ್ರೆಸ್ ಆಗ್ತಾರೆ. ಅವಾಗ ನಮಗೆ ಪ್ರಶ್ನೆ ಮಾಡ್ತಾರೆ, ಕಾರಣ ಏನು, ಯಾಕೆ ಈ ರೀತಿ ಆಯಿತು ಅಂದಾಗ ನೋಡಿರಿ ನಾವು ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ನಮಗೆ ಅಂತ ಇನ್ಸ್ಟ್ರಕ್ಷನ್ಗಳು ಸಿಕ್ಕಿದ್ವು, ನಾವು ಅದ್ರ ಮೇಲೆ ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದಾಗೈತಲ್ಲ ಈ ಫಲಿತಾಂಶ ಬಂತು ಅಂದಾಗೈತಲ್ಲ ಈ ಕಾರ್ಯಕ್ರಮಗಳಿಗೆ ಅರ್ಥ ಬರ್ತೈತೆ. ನಾನು ದಯಮಾಡಿ ನಾನೆಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಅಂಗನವಾಡಿ ಏನು ಮಹಿಳಾ ಮಣಿಗಳು ನೀವೇನು ಸೇವೆ ನೀಡ್ತಿದ್ದೀರ, ಮೊದಲ ಪ್ರತಿಯೊಂದು ವಿಚಾರದಲ್ಲಿ ಕೊರೋನಾ ಟೈಮಲ್ಲೂ ನಿಮ್ಮ ಸೇವೆ ಅಂಥದ್ದೇ ಇತ್ತು. ಈ ವಿಚಾರದಲ್ಲೂ ಅದೇ ನಿಷ್ಠೆ ಪ್ರಾಮಾಣಿಕತೆ ನೀವು ಕೆಲಸ ಮಾಡ್ತೀರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹೊರೆನ ಸರ್ಕಾರ ಅಂಗನವಾಡಿ ಕೇಂದ್ರದ ಇಲ್ಲಾಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಬೇಕಾದರೆ ಈ ವಿಚಾರನ